ಓಕೆ ಆಲ್ ರೈಟ್, ಗುಡ್ ಮಾರ್ನಿಂಗ್ ಮೈಸೂರು, ಗುಡ್ ಮಾರ್ನಿಂಗ್. ಮನೆಯಿಂದ ಹೊರಡ್ತಾ ಇದ್ದೀನಿ ಒಂದು ಸ್ಪೆಷಲ್ ಜಾಗಕ್ಕೆ. ಇಟ್ಸ್ ಆಲ್ಮೋಸ್ಟ್ 40 minutes ಡ್ರೈವ್. ಸೊ ದಿಸ್ ವಿಲ್ ಬಿ ಮೈ ವೆಹಿಕಲ್ ಟುಡೇ, ಆ್ಯಕ್ಟಿವಾ. ವೆದರ್ ಸ್ವಲ್ಪ ಸಿಕ್ಕಾಬಟ್ಟೆ ಫ್ಲಕ್ಚುಯೇಷನ್ ವೆದರ್ ಇವತ್ತು. ಆಗಲೇ 2:10 ಆಗೋಯ್ತು. ಸೊ ನಾವು ಡೈರೆಕ್ಟಾಗಿ ಲೊಕೇಶನ್ಗೆ ಹೋಗೋಣ. ಲೊಕೇಶನ್ಗೆ ಹೋಗಿದ ತಕ್ಷಣ ಹೇಳ್ತೀನಿ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಬಿಕಾಸ್ ಒಂದು ಒಳ್ಳೆ ಏರಿಯಲ್ ಶಾಟ್, ಒಂದು ಒಳ್ಳೆ ಏರಿಯಲ್ ವ್ಯೂ ಬರುತ್ತೆ. ಜಸ್ಟ್ ಸ್ಟೇ ಟ್ಯೂನ್ ಫಾರ್ ಇಟ್. ಇನ್ನು 5.6 kilometers ರೈಟ್ ತೋರಿಸ್ತಾ ಇದೆ. ಸೊ ರೈಟ್ ತೊಗೊಬೇಕು. ಐ ಆಮ್ ರೈಟ್ ನೌ ಇನ್ ದ ರಿಂಗ್ ರೋಡ್. ಸೊ ದಿಸ್ ಇಸ್ ದ ಬೆನಿಫಿಟ್ ಆಫ್ ಬೀಯಿಂಗ್ ಇನ್ ಆ್ಯಪಲ್ ಇಕೋಸಿಸ್ಟಮ್ ಬಿಕಾಸ್ both are sync right now, my iPhone and Apple Watch. ಸೊ ಸಿಂಕ್ ಆಗಿದೆ, ಆರಾಮಾಗಿ ಡೀಟೇಲ್ಸ್ ತೋರಿಸುತ್ತೆ ನನ್ನ ವಾಚಲ್ಲಿ. ನಾನೇನು ಗಾಡಿನ ಪಾರ್ಕ್ ಮಾಡಿ ಫೋನ್ ತೆಗೆದು ಚೆಕ್ ಮಾಡಿ ಆಮೇಲೆ ಹೋಗೋದ್ರ ಬದಲು ಆರಾಮಾಗಿ ವಾಚಲ್ಲಿ ನೋಡ್ಕೋಬೋದು. ಸೊ ದ್ಯಾಟ್ಸ್ ದ ಬೆನಿಫಿಟ್ ಆಫ್ ಇಟ್. ಸ್ವಲ್ಪ ಚೀಪರ್ ಆಲ್ಟರ್ನೇಟಿವ್ ಬೇಕಂತಾರೆ ಗಾಡಿಗೆ ಒಂದು ಫೋನ್ ಹೋಲ್ಡರ್ ಹಾಕ್ಸ್ಬಿಡಿ. ಇದೆಲ್ಲ ಏನು ಬೇಡ. I have not got this overnight actually. I have worked really very hard. These are the kind of gadgets I love to buy. And normally Apple products antandre what I normally do is at least use them for at least 4 to 5 years because it's not so easy to just sell it and keep buying new one like Android devices. It's pretty expensive, man. And also I keep all my gadgets very neat, very clean and in a very good condition, so they will not be a problem, touch wood. Okay, ಹೆಲ್ಮೆಟ್ ಅಂತ ತೊಗೊಂಡೆ ಗುರು, ಎವ್ರಿ ಬಾರ ಕತ್ತೆಲ್ಲ ಆಗಲೇ ನೋವು. ಯಾವುದಾದ್ರು ಒಂದು ಲೈಟೆಸ್ಟ್ ಆ್ಯಂಡ್ ಬೆಸ್ಟ್ ಹೆಲ್ಮೆಟ್ ಇದ್ದರೆ ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿ ಬಿಕಾಸ್ ನಾಟ್ ಶ್ಯೂರ್ which one to go with when I buy a new vehicle now. Alright guys, so since it was raining heavily over there, I could not take up my camera, and because of which it's a voiceover right now. So I reached Nanjangoodu to witness the beautiful statue of Lord Shiva. ಸಿಕ್ಕಾಬಡೆ ಸಖತ್ತಾಗಿದೆ. ಮುರುಡೇಶ್ವರ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀರಾ, ಬಟ್ ಇಲ್ಲಿ ಬಂದು ಫಸ್ಟ್ ನೋಡಿ. ಇಫ್ ಯು ಆರ್ ಫ್ರಮ್ ಕರ್ನಾಟಕ, ಚೆಕ್ ದಿಸ್ ಔಟ್ ಆ್ಯಂಡ್ ದೆನ್ ಗೋ ಟು ಮುರುಡೇಶ್ವರ. ಅಫ್ಕೋರ್ಸ್ ನಾನು ಯಾವತ್ತೂ ವಿಟ್ನೆಸ್ ಮಾಡಿಲ್ಲ ಮುರುಡೇಶ್ವರ ಹೋಗಿ, ಸೊ ದಟ್ ಈಸ್ ಮೈ ನೆಕ್ಸ್ಟ್ ಪ್ಲ್ಯಾನ್. ಸೊ ಈಗ ಗೋ ಹೆಡ್ ಆ್ಯಂಡ್ ಚೆಕ್ ಔಟ್ ದ ಏರಿಯಲ್ ವ್ಯೂ. ಏರಿಯಲ್ ವ್ಯೂ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಸೊ ಹಂಗೆ ಪೂಜೆನೂ ಆಯಿತು. ಸೊ ವಾಪಸ್ ಮೈಸೂರಿಗೆ ಹೋಗೋಣ. ಮಳೆ ಬೇರೆ ಬರೋ ಹಂಗೆ ಆಗ್ತಾಯಿದೆ. ಐ ಆಮ್ ನಾಟ್ ಶ್ಯೂರ್ ಹೌ ಇಟ್ ವಿಲ್ ಬಿ, ಬಟ್ ನೋ ಪ್ರಾಬ್ಲಮ್. ನನಗೆ ಬೇಕಾಗಿರೋ ಫುಟೇಜ್ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಐ ಗೆಸ್ ಯು ಮಟ್ ಹ್ಯಾವ್ ಎಂಜಾಯ್ಡ್ ದ ಬ್ಲಾಗ್. ಲೆಟ್ ಮಿ ನೋ ವಾಟ್ ಯು ಥಿಂಕ್ ಅಬೌಟ್ ಇಟ್. ಆಲ್ರೈಟ್, ಸೊ ಇನ್ನು ಸಿಟಿ ಒಳಗೆ ಇದ್ದೀನಿ. ರೋಡ್ಸ್ ಚೆನ್ನಾಗಿಲ್ಲ ಇಲ್ಲಿ. ಓ ಮೈ ಗುಡ್ನೆಸ್, ಇದು ಶಾಕ್ ಅಬ್ಸರ್ವ್ಸ್ ಬೇರೆ ಚೆನ್ನಾಗಿಲ್ಲ ಈ ಗಾಡಿದು. ಇದು ಆ್ಯಕ್ಚುಲಿ ಒಂದು ಬ್ಯಾಕಪ್ ಗಾಡಿ ಮೈಸೂರಲ್ಲಿ. ವಿ ವಾಂಟೆಡ್ ಅ ವೆಹಿಕಲ್ ಹಿಯರ್ ಇನ್ ಮೈಸೂರು ವೆನೆವರ್ ವಿ ಕಮ್.
so that we can travel around easily and not to be dependent upon the car always. I actually like a two-wheeler more than four-wheeler actually, but having said that, family and bandaga four-wheeler alle hogbeku, so four-wheeler is a backup for me, and two-wheeler is always a choice. I always make a choice for two-wheeler rather than the four-wheeler. ಇದೆ ಆ ಕ್ರೇಜ್ ಇದೆ, ಆ BMW Audi ಕಾರ್ ಅಂತೆಲ್ಲ ಕ್ರೇಜ್ ಇದೆ. ಕ್ರೇಜೇ ಇಲ್ಲ ಕಾರ್ ಮೇಲೆ ಅಂತಿಲ್ಲ, ಬಟ್ ದೆನ್ ಐ somehow have more likelihood towards the two-wheeler. All right guys, city almost done ಆಗೋಯ್ತು. ಇಲ್ಲೂ ಒಂದು ಹನುಮಂತು ಮಿಲ್ಟ್ರಿ ಹೋಟ್ಲ್ ಇದೆಯಲ್ಲಪ್ಪ, ಎಲ್ಲ ಮುಗೀತು, ದರ್ಶನ ಮುಗೀತು. ನಂಜನಗೂಡಲ್ಲಿ ಒಳ್ಳೆ ಏರಿಯಲ್ ಶಾರ್ಟ್ ಸಿಕ್ತು, ಎಲ್ಲನೂ ಎಂಜಾಯ್ ಮಾಡಿದ್ರಿ ಅನ್ಕೊತೀನಿ. ಇಫ್ ಯು ಹ್ಯಾವ್ ಎಂಜಾಯ್ಡ್ ಇಟ್, ಜಸ್ಟ್ ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ share it with your friends and family. I'll leave all the details in the description as well. And yeah, it was a good day for me. ಈ ಗೋಪ್ರೋ ನೋಡಿ ತುಂಬ ಜನ ತಿರುಗಿ ನೋಡ್ತಾರೆ. ಇನಿಷಿಯಲಿ ನನಗಿದೆಲ್ಲ ಆಕ್ವರ್ಡ್ ಅನಿಸ್ತಾ ಇತ್ತು, ಬಟ್ ನಾವು ಐ ಆಮ್ ಯೂಸ್ ಟು ಇಟ್, ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಮೀ. ಬಟ್ ಈ ಗೋಪ್ರೋದಲ್ಲಿ ಒಂದೇನಂದರೆ ಮುಂದ್ಗಡೆನೂ ಒಂದು ಸ್ಕ್ರೀನ್ ಇದೆ, ಸೊ whatever I'm shooting, you can see it in front as well, so people will know they are in the frame. That's one of the thing, can't help, ಸೊ ಈ ಟೆಕ್ ಗ್ಯಾಜೆಟ್ಸ್ ಅನ್ನೋದೆಲ್ಲ ಮಾತಾಡ್ತಿರ್ಬೇಕಾದ್ರೆ ಒಂದು ಸ್ಟೋರಿ ಜ್ಞಾಪಕ ಬರ್ತಾ ಇದೆ. ನನ್ನೊಬ್ಬ ಫ್ರೆಂಡ್ ಇದ್ದಾನೆ, he suddenly got this passion towards making videos, creating a new YouTube channel. ಆ್ಯಂಡ್ ಅದಕ್ಕೆ ಫೋನ್ ಮಾಡಿ ಹೇಳ್ತಾನೆ, ನಾನು ಅದರ ಆಗಲೇ ಕ್ಯಾಮ್ರಾ ತೊಗೊಂಡೆ ಆ್ಯಂಡ್ ಲೆನ್ಸು ತೊಗೊಂಡೆ ಆ್ಯಂಡ್ ಐ ಹ್ಯಾವ್ ಅ ಡ್ರೋನ್ now I want to buy GoPro and some gimbal, some etc, he said, and he's just waiting for that so that he can start his YouTube channel and start making videos. The first question I had was, ನಿನಗೆ ಇದೆಲ್ಲ ಸಿಕ್ಕಿದ್ರೆ ಮಾತ್ರ ನೀನು ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕಾಗೋದು. ಇಟ್ಸ್ ನಾಟ್ ದ್ಯಾಟ್ ಬಡಿ, ಯು ಕ್ಯಾನ್ ಇವನ್ ಡೂ ಇಟ್ ವಿತ್ ಯುವರ್ ಫೋನ್. ನೀನು ಎಲ್ಲನೂ ತೊಗೊಂಡು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತೀನಿ, ನಾನು ಎಲ್ಲನೂ ಮಾಡ್ತೀನಿ ಅನ್ನೋದು ರಿಯಲಿ ನಾಟ್ ಅ ಗುಡ್ ಐಡಿಯಾ. ಲೆಟ್ ಮಿ ಟೆಲ್ ಯು ಗೈಸ್, ಇಟ್ಸ್ ಅ ಮೆಸೇಜ್ ಫಾರ್ ಯು ಗೈಸ್ ಹೂ ಆರ್ ಥಿಂಕಿಂಗ್ ನನ್ನ ಹತ್ರ ಎಲ್ಲ ಗೋಪ್ರೋ ಇದೆ, ಡ್ರೋನ್ ಇದೆ, ಕ್ಯಾಮ್ರಾ ಇದೆ, ನಾನು ಮಾಡ್ಬೋದು. ನೋ, ದಟ್ ಈಸ್ ನಾಟ್ ದ ಥಿಂಗ್. ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಇಫ್ ಯು ಹ್ಯಾವ್ ಅ ಪ್ಯಾಷನ್ ಟುವರ್ಡ್ಸ್ ಮೇಕಿಂಗ್ ವೀಡಿಯೋಸ್, you can still do it, and you don't require a big DSLR, mirrorless cameras, expensive action cameras, drones. idella bekilla, because I started with nothing. I had 700D initially before starting a YouTube channel, but somehow the autofocus systems was really bad, so whenever I wanted to shoot something, the autofocus was going away, and manual focus, I was not enjoying it. Somehow that was not making me enjoyable. So the autofocus systems was really bad, and I had some kit lens at that time, I guess 18 to 35, and 700D was a crop sensor at that time. And my first video which I shot for Royal Enfield, I'll leave the link of that particular video in the description. ಆ ಪರ್ಟಿಕ್ಯುಲರ್ ವಿಡಿಯೋ ಕಂಪ್ಲೀಟ್ ಆಗಿ ಸ್ಮಾರ್ಟ್ಫೋನಲ್ಲಿ ಶೂಟ್ ಮಾಡಿದ್ದೆ, iPhone 6s Plus ಅನ್ಸುತ್ತೆ ಅದು, ಅದರಲ್ಲೇ ಶೂಟ್ ಮಾಡಿದ್ದು. ಆ್ಯಂಡ್ ಐ ಎಡಿಟೆಡ್ ಇನ್ ಮೈಸೂರು ಆ್ಯಂಡ್ ಅಪ್ಲೋಡೆಡ್ ಇನ್ ಬೆಂಗಳೂರು. ಸೊ ದಟ್ ವಾಸ್ ದ ಸೀನ್. ಆ್ಯಂಡ್ the thing is, after that particular video, I thought, okay, let me try to use my DSLR. Anyway, I have it. Let me try to shoot some tech reviews, because that is what I wanted to do initially. And I want to do a lot of tech reviews because I was good at it. I was good at all the gadgets which I was new, because normally whenever I get a time in the weekends, I used to go to Chroma, Reliance Digital, or some other tech related store, and used to check out for the latest gadgets which is available right now. ಆ್ಯಂಡ್ ಬಂದಿದ್ದೆಲ್ಲ ನೋಡ್ತಾ ಇದ್ದೆ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದೆ, ಕಾನ್ಫಿಗರೇಷನ್ ನೋಡ್ತಾ ಇದ್ದೆ, ಲ್ಯಾಪ್ಟಾಪ್ಸ್ ಅದು ಇದು ಅಂತೆಲ್ಲ. ಸೊ ದಟ್ ವಾಸ್ ಹೌ ಐ ವಾಸ್ ಅಟ್ ದಟ್ ಪರ್ಟಿಕ್ಯುಲರ್ ಮೂಮೆಂಟ್. ಆ್ಯಂಡ್ ಸೊ ಐ ರಿಯಲೈಸ್ಡ್ ಸೂನ್ ದಟ್ 700D ಇದೆ, ಬಟ್ ಇಟ್ಸ್ ಅ ಕ್ರಾಪ್ ಸೆನ್ಸರ್. ಇಫ್ ಐ ಯೂಸ್ 18 to 35, it would be difficult for me to autofocus first thing, and also ಸಿಕ್ಕಾಬಟ್ಟೆ ದೂರದಲ್ಲಿ ಇರಬೇಕು, ನಾನು ಕರೆಕ್ಟಾಗಿ ಪೊಸಿಷನಲ್ಲಿ ಇರಬೇಕು ಫ್ರೇಮಲ್ಲಿ ಅಂತಂದರೆ. After making a couple of videos, somehow I realized I need to improve my audio. I realized I need to do something for the autofocus, because that was going haywire.
I realized I need to do something for good tripod to make some good tech reviews. So somehow I purchased 80D, Canon 80D. So I sold 700D and got this 80D. So 80D was fantastic. 80D is fantastic autofocus. It has 18 autofocus points and amazing for all the things like vlogging agli, tech reviews agli, ellanu madabodu. But one thing was, it was a crop sensor. And crop sensor ಆಗಿರೋದ್ರಿಂದ ನಾನು ಅಗೇನ್ ನನ್ನ ಲೆನ್ಸ್ನ ಹೆಂಗೆ ಯೂಸ್ ಮಾಡಿದ್ರು ದೂರದಲ್ಲೇ ಇಡಬೇಕು. ಸೊ ದೆನ್ ಐ ಥಾಟ್ ಲೆಟ್ ಮೀ ಟ್ರೈ ಟು ಟೇಕ್ ಅ ವೈಡ್ ಆ್ಯಂಗಲ್ ಲೆನ್ಸ್. ಸೊ 10 to 18mm ಲೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ, ತೊಗೊಂಡೆ. ದೆನ್ ಐ ಪರ್ಚೇಸ್ಡ್ ರೋಡ್ ವಿಡಿಯೋ ಮೈಕ್ ಬಿಕಾಸ್ ಐ ವಾಂಟೆಡ್ ಟು ಇಂಪ್ರೂವ್ ಮೈ ಆಡಿಯೋ. ಸೊ ರೋಡ್ ವಿಡಿಯೋ ಮೈಕ್ ಪ್ರೋ ತೊಗೊಂಡೆ. ದಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್ ಒನ್ ಆ್ಯಂಡ್ ವಾಸ್ ಬೆಸ್ಟ್ ಒನ್ ಆ್ಯಕ್ಚುಲಿ. So ಅದನ್ನು ತೊಗೊಂಡೆ and I wanted a tripod, so I took a Manfrotto tripod and one vlogging tripod like a Joby Gorilla Pod. So ಇದಷ್ಟನ್ನು ತೊಗೊಂಡೆ, that too after making videos and understanding what I really want. Okay, so ತೊಗೊಂಡು I started making videos and things were looking really good. Suddenly I got this craze, you know, I started making vlogs and suddenly I got this craze. People started liking my vlogs actually. So I thought let me add some more vibe to it or masala to it so that people will like more. So, and also I was so excited for the drones actually at that time. I wanted a drone very badly. I wanted to see how the tech works. I wanted to see everything about that. And I was going through a lot of articles about how drone works and other things, but somehow I was not able to get it because I didn't have a right contact, and even I heard that, you know, we would not be able to import and all that. Somehow I got it after a lot of search. So drone ತೊಗೊಂಡೆ, that was a Mavic Air ತೊಗೊಂಡೆ, and then that became a completely different genre altogether in my videos. Started making amazing aerial views. So things were going fine, and later I understood, okay, enough of the crop sensor, I want a full frame camera, and for that I went for a Sony a7 III. That was my first full frame camera, and I kept my 80D as it is because I wanted that very badly as a secondary camera. So a7 III ತೊಗೊಂಡೆ, and for that I cannot use my Canon 10 to 18mm, so I thought let me go for a G Master 16 to 35, which was very expensive, almost like 1.5 lakh I guess. So I purchased it, and it was an amazing experience with that Sony a7 III. I used that for 2 years. I started getting good business. I started getting a lot of calls for you know, real estate videos, some shoots and other things. I wanted to improve this video quality of mine, and even in the low light situation, because right now it's evening around 6:30 and it's the light is going low, and ಇವಾಗ GoPro footage ನೋಡ್ತಿರ್ತೀರಾ, there are a lot of grains. So but A7S III gives that magic to you even in the low light situation, so you don't have to worry at all. And there are a lot of benefits of 4K, 120 fps ಬೇಕಿತ್ತು, 220 fps ಬೇಕಿತ್ತು, all that thing I wanted. So I upgraded from Sony a7 III to a7S III. All the things why I'm saying this is because ಇದೆಲ್ಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, because see, eventually I understood what I want, what exactly I want for my work, what are the tools I require, because it's just a tool for you. Tools has to be bought in place when you think it is really required for your work, rather than thinking that hey, I need to get the top end stuff, everything top end, ella top end ಬೇಕು, ಎಲ್ಲಾನು ತೊಗೊಂಡ್ಬಿಡ್ತೀನಿ, and then ಎಲ್ಲಾನು ಇಟ್ಕೊಂಡು ಎಲ್ಲಾನು ಮಾಡ್ತೀನಿ. It's waste of money, waste of things. You never know when your niche will change, because I never knew that I'll be able to make drone videos, I'll be able to make cinematic vlogs. ಇದೆಲ್ಲ ನನಗೆ ಗೊತ್ತಿರಲ್ಲ. I only had a thought about making tech reviews in my channel, so that was what the foundation was, and then it kept changing and I started making tutorials as well. So ಇದೆಲ್ಲ ಒಂದೊಂದಾಗಿ ಬರ್ತಾ ಹೋಯಿತು. So please do not think that, you know, ನನಗೆ ಇದೆಲ್ಲ ಇದನ್ನೇ ಮಾಡೋಕ್ಕಾಗೋದು. If you are passionate about it, guys, just go ahead with just the smartphone what you have. Try to see the cheapest options which you can include to improve your audio, to improve anything which you want to improve on,
and later on think about getting into professional level, because a lot of people who does this, and to outcome that is something difficult. ಓಕೆ ಗ್ಯಾನ್ ಕೊಟ್ಟಿದ್ದು ಜಾಸ್ತಿ ಆಯಿತು. ಕತ್ಲೆ ಬೇರೆ ಆಗ್ತಾಯಿದೆ, ಏನು ವ್ಯೂನು ನಿಮ್ಗೆ ತೋರ್ಸೋಕ್ಕಾಗೋದಿಲ್ಲ. ಐ ಡೋಂಟ್ ಥಿಂಕ್ ಐ ವುಡ್ ಹ್ಯಾವ್ ಟೇಕನ್ ಮೈ ಡ್ರೋನ್, ಬಟ್ ಆಲ್ರೆಡಿ 2.5 ಬ್ಯಾಟ್ರಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. Alright, so I came back and it was a little bit late, so I was so tired. So now it's time for me to go ahead and edit and give it for you guys. I hope you guys will enjoy this particular video. If you enjoy this for whatsoever reason, subscribe to this channel and hit the like button if you like it, and share it with your friends and family. Thank you very much for watching. Talk to you guys on the next one. Peace.